ಬಸವರಾಜ್ ಅವರೇ, ಈಗ ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಯಾಕೆ ಗೆಲ್ತಿರ್ತಾನೆ ಅಂದರೆ ಅವನು ತುಂಬ ಶಕ್ತಿಶಾಲಿಯಾಗಿದ್ದೇ ಗೆಲ್ಲಬೇಕು ಅಂತೇನಿಲ್ಲ. ಎದುರಾಳಿ ದುರ್ಬಲನಾಗಿದ್ದಾಗ ಅವನೇ ಗೆಲ್ತಾ ಇರ್ತಾನೆ. ಎದುರಾಳಿ ವೀಕ್ ಆಗಿದ್ದಾಗ, ಎದುರಾಳಿ ಕೂಡ ಸಮಬಲನಾಗಿದ್ದಾಗ ಸ್ಪರ್ಧೆನೂ ರೋಚಕವಾಗಿರುತ್ತೆ. ಎದುರಾಳಿನೇ ವೀಕ್ ಇದ್ದಾಗ ಗೆಲುವು ಬಹಳ ಸುಲಭ ಆಗಿಬಿಡುತ್ತೆ. ಎದುರಾಳಿಗಳ ಕಥೆ ಏನಾಗಿದೆ ದೇಶದಲ್ಲಿ ಅಂತ? ಸರ್, ಎದುರಾಳಿಗಳ ಕತೆ ಏನಾಗಿದೆ ಅಂತ ಅಂದರೆ, ನೀವು ನೋಡ್ತಾ ಇದ್ರಲ್ಲ, ಈಗ ಕಳೆದ 10 ವರ್ಷದಲ್ಲಿ ನಮ್ಮ ಮಿತ್ರರು ಹೇಳಿದ್ರು ನಾವು ಒಂದು ಹಗರಣ ಆಗಿಲ್ಲ ಹಂಗೆ ಹಿಂಗೆ ಅಂತ. ಈ 6,000 ಕೋಟಿ ಹಫ್ತಾ ವಸೂಲಿ ಆಗಿದೆ ಅಲ್ಲ, ಅದು ಎಲ್ಲಿಂದ ಬಂತು? ಓಕೆ, ಕೋವಿಡ್ ಅಂತ ಹೇಳಿ ಆಯ್ತು. ಎಷ್ಟು ತಗೊಂಡಿದೀವಿ ಅಂತ ನಾವು ಹೇಳ್ತಾ ಇದೀವಿ. ನಾವು ಮುಂಚೆನೆ ಡಿಕ್ಲೇರ್ ಮಾಡಿದೀವಿ. ನೀವು ಡಿಕ್ಲೇರ್ ಮಾಡಿ ಎಲ್ಲಿಂದ ಬಂತು, ಯಾವಾಗ ಬಂತು ಅಂತ. ನಾವು ವೆಬ್ಸೈಟ್ ಅಲ್ಲಿ ಹಾಕೊಂಡಿದೀವಿ ನಮ್ಮ ಡೋನರ್ಸ್ ಯಾರು ಅಂತ. ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿ ಅದು ಮೊದಲನೇ ಪ್ರಶ್ನೆ ನಾನು ಇವತ್ತು ಕೇಳ್ತಾ ಇರೋದು ಬಿಜೆಪಿ ಅವರಿಗೆ. ಎರಡನೇ ಪ್ರಶ್ನೆ ಇವತ್ತು ಉದ್ಭವ ಆಗಿರೋದು, ನೀವು ಎಲ್ಲ 2014ರಲ್ಲಿ 10 ವರ್ಷ ಆಯ್ತು ಇವಾಗ. ನೀವೇನ್ ಹೇಳಿದ್ರಿ, ನಾವು ಸರ್ಕಾರ ಮಾಡಿದ ತಕ್ಷಣ MSP ಕೊಡ್ತೀವಿ, ಅದು ನಿಮ್ಮ ಖರ್ಚಿನ 1.5 ಪಟ್ಟು ಇರುತ್ತೆ ಅಂತ. ಇವತ್ತು ರೈತರೆಲ್ಲ ವಿಚಾರ ಮಾಡಬೇಕು, 10 ವರ್ಷ ಆಗಿದೆಯಲ್ಲ, ಏನಾಯ್ತು ಅದಕ್ಕೆ. ಆದ್ರೆ ಇವರು MSP ಅಂತೂ ಕೊಡ್ಲಿಲ್ಲ, 3 ಕಾನೂನುಗಳಂತಂದು ಇದೇ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿ ಅದರಿಂದ ಎಲೆಕ್ಟ್ರಲ್ ಬಾಂಡ್ಗಳನ್ನ ತಗೊಂಡ್ರು. ಇವತ್ತು ಯಾವ ಕಂಪ್ನಿಗಳಿಂದ ಬಂದಿದೆ ಅಂತ ಲಿಸ್ಟ್ ಇದೆ ಪೂರ್ತಿಯಾಗಿ. ಪಾಕಿಸ್ತಾನಿಂದ ಇರೋ ಕಂಪನಿನೂ ಬಿಟ್ಟಿಲ್ಲ ಇವರು. ಅದು ನೋಡಿ, ಇವತ್ತು ಚಾಲೆಂಜ್ ಮಾಡ್ತೀನಿ ಸರ್. ಪಾಕಿಸ್ತಾನದಿಂದ ಯಾರು ತಗೊಂಡಿದ್ದಾರೆ ಅನ್ನೋದು ಈ ಜನತೆ ಗೊತ್ತಾಗಬೇಕು. ಕಾಂಗ್ರೆಸ್ ತಗೊಂಡವರ, ಬಿಜೆಪಿ ತಗೊಂಡವರ, ಇದನ್ನು ಸ್ಪಷ್ಟನೆ ಇವರೇ ಕೊಡ್ಬೇಕು. ಯಾಕೆಂದ್ರೆ ಇದ್ರಲ್ಲಿ ಬರ್ತಾ ಇದೆ ಬುಡಕ್ಕೆ, ನೀವು ಭಯ ಪಡ್ತೀರಾ, ಗೊತ್ತಾಗುತ್ತೆ ಯಾರು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಗೋವಿಂದರಾಜ್ ಅವರು ಒಂದು ನಿಮಿಷ. ಇಲ್ಲಿ ಬಸವರಾಜ್ ಅವರ ಇಲ್ಲಿ ಏನಾಗಿದೆ, ಎಲೆಕ್ಟ್ರಲ್ ಬಾಂಡ್ನ ಒಂದು ಸೂಕ್ಷ್ಮ ಹೇಳ್ಬಿಡ್ತೀನಿ ನಾನು ನಿಮಗೆ ಬಸವರಾಜ್ ಅವರೇ. ಒಂದು, ನಿಮ್ಗೆ ಯಾರು ಡೋನರ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಅಂತ ನೀವು ಅನೌನ್ಸ್ ಮಾಡ್ಕೊಂಡಿರಬಹುದು. ಇದುವರೆಗೂ ಸುಪ್ರೀಂ ಕೋರ್ಟ್ಗೆ SBI ಸಲ್ಲಿಸಿರುವ ವಿವರಗಳಲ್ಲಿ ಯಾರ್ಯಾರು ಎಲೆಕ್ಟ್ರಲ್ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿದ್ದಾರೆ ಅಂತ ಇದೆಯೇ ವಿನಃ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ವಿವರಗಳಿಲ್ಲ. ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಇದಕ್ಕೇನೆ ಸುಪ್ರೀಂ ಕೋರ್ಟ್ ಇವತ್ತು ಅಬ್ಸರ್ವ್ ಮಾಡಿ ಏನು ಹೇಳ್ತು, ಆ ಒಂದು ಕೋಡ್ ಇದೆಯಲ್ಲಪ್ಪ, ಯುನೀಕ್ ಕೋಡ್ ಅಂತ ಒಂದು ಇದೆಯಲ್ಲ, ಈ ಕೋಡನ್ನು ನೀನು ಬಹಿರಂಗ ಮಾಡಬೇಕು ಅಂತ ಹೇಳ್ತು. ಇದೆಲ್ಲ ಹಾಫ್ ಆಫ್ ಇನ್ಫಾರ್ಮೇಶನ್ ನೀನು ಕೊಡೋದಲ್ಲ, ಕಂಪ್ಲೀಟ್ ಆಗಿ ಯಾರು ತಗೊಂಡ್ರು, ಯಾರು ಕೊಟ್ಟರು, ಯಾರು ರಿಸೀವರ್ ಯಾರಿದ್ರು, ಇದನ್ನು ತಿಳಿಸಿ ಅಂತ ಹೇಳಿದ್ರು. ರಮಕಾಂತ್ ಅವರೇ, ಭಾರತದ ಜನ ದಡ್ರಿಲ್ಲ. ಕರೆಕ್ಟ್. ನಾನು ಪೂರ್ತಿ ಹೇಳ್ಬಿಡ್ತೀನಿ. ಈ ವಿಚಾರದಲ್ಲಿ ಏನಾಗಿದೆ, ಪಾಕಿಸ್ತಾನದಿಂದ ಪುಲ್ವಾಮಾ ದಾಳಿಯ ಆ ಕಡೆ ಈ ಕಡೆ ಸಂದರ್ಭದಲ್ಲಿ ಒಂದು ಕಂಪನಿಯಿಂದ ಒಂದು ಪಾರ್ಟಿ ಫಂಡ್ ಅನ್ನ ತೆಗೆದುಕೊಂಡಿದೆ. ಆ ಫಂಡ್ ಕೊಟ್ಟಿರ್ತಕ್ಕಂಥ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಆ ರಿಪೋರ್ಟ್ ಬರಲಿ, ಬಂದ್ಮೇಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ ಸೋಫಾರ್ ದೇಣಿಗೆ ಬಂದಿರೋ ಯಾರಿಗೆ ಎಷ್ಟು ಬಂತು ಅಂತಲೂ ಇದೆ. ಬಿಜೆಪಿ 6,000 ಕೋಟಿ ಚೇಂಜ್ ತಗೊಂಡಿರೋದು ಇದೆ, ಇವ್ರಿಗೆ 1,000 ಕೋಟಿ ಚೇಂಜ್ ಇವ್ರಿಗೆ ಬಂದಿರಬಹುದು, ನಿಮಗೂ ಸ್ವಲ್ಪ ಹಣ ನಿಮಗೂ ಬಂದಿರಬಹುದು. ಯಾರು ಯಾರಿಗೆ ನೀಡಿದರು ಆ ಒಂದು ಡೀಟೇಲ್ಸ್ ಇದೆಯಲ್ಲ, ಯಾರು ಯಾರಿಗೆ ನೀಡಿದರು ಅನ್ನೋದಕ್ಕಿಂತ 6,000 ಕೋಟಿ ಬಂದಿದೆ ಅಲ್ವಾ, ಬಂದಿರೋದು ನಿಜ. ಅದು ಸಿಂಹಪಾಲು ತಾನೆ, ಅದರಲ್ಲಿ ಇರೋದ್ರಲ್ಲಿ 50% ಅದು. ಸೊ ಈಗ ಇವ್ರ ಹಣಕಾಸು ದುರ್ವ್ಯವಹಾರ ಆಗಿಲ್ಲ ಅಂತಾರಲ್ಲ, ಕದ್ದು ಮುಚ್ಚಿ ತಗೊಳ್ಬೇಕಾದಂತ ಏನ್ ಪರಿಸ್ಥಿತಿ ಬಂದಿತ್ತು ನಿಮ್ಗೆ? ಮಾಡಿದ್ರಿ ಯಾಕೆ ಸುಪ್ರೀಂ ಕೋರ್ಟ್ ನಿಮ್ಗೆ ಚಾಟಿ ಹೊಡೆದು ಇಲ್ಲ ಅದನ್ನ ಓಪನ್ ಮಾಡ್ಲೇಬೇಕು ಅಂತ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು? ಅದನ್ನ ಇವತ್ತು ಉತ್ತರ ಕೊಡ್ಬೇಕಲ್ವಾ, ಜನರು ತಿಳ್ಕೊಬೇಕಲ್ವಾ. ಕರ್ನಾಟಕದಿಂದ ಮಿಕ್ಕಿದೆಲ್ಲ ಬಿಟ್ಬಿಡೋಣ, ಕರ್ನಾಟಕ ತಗೊಳ್ಳೋಣ. ಕರ್ನಾಟಕದಿಂದ 40 MP ಲೋಕಸಭಾ ರಾಜ್ಯಸಭಾ ಸೇರಿ, ಅದರಲ್ಲಿ 35ಕ್ಕಿಂತ ಹೆಚ್ಚಿನವರು ಬಿಜೆಪಿ ಅವರಿದ್ದಾರೆ. ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಇಂಥದ್ದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಗೆ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರ ನಮ್ಗೆ ಈ ತರ ಆದಂತ ಒಂದು ಪರಿಹಾರ ನೀವು ಕೊಡಬೇಕು ಅಂತ ಒಂದು ಪತ್ರ, ಒಂದು ಪ್ರಶ್ನೆ ಪಬ್ಲಿಕ್ ಅಲ್ಲಿ ಎಲ್ಲರೂ ಕೇಳಿರೋದಿರ್ಲಿ, ಅದನ್ನ ಇವತ್ತು ತೋರಿಸ್ಬಿಡಿ. ನಾನು ಮೀಡಿಯಾದವ್ರಿಗೂ ಚಾಲೆಂಜ್ ಮಾಡ್ತೀನಿ ಓಪನ್ ಆಗಿ. ಒಂದು ಇವ್ರು ಎತ್ತಿರ್ಬೇಕು. ಇವ್ರು ಸಣ್ಣರಾಗಿ ಅಲ್ಲಿ ನಿಂತ್ಕೊಂಡು ಇದ್ದಕ್ಕೆಲ್ಲ ನಾನು ಬಿಗಿ ಹಿಡಿದು ಮಾತಾಡೋದು ಬಹಳ ಒಳ್ಳೇದು. ನನ್ನ ರಾಜ್ಯದ ಬಂದಾಗ ಪಾರ್ಟಿ ಅವ್ರಿ ನಾಚಿಕೆ ಆಗ್ಬೇಕು ನಿಮ್ಗೆ. ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಬಿಜೆಪಿ 6,000 ಕೋಟಿ ಬಂದಿದೆ.
6,000 ಕೋಟಿ ಹೊರಗಡೆ ಬಂದ್ರೆ ವರ್ಷಗಳ ಕಾಲ ಪ್ರತಿಯೊಬ್ಬರು ಲೂಟಿ ಮಾಡಿ ಬಿಜೆಪಿ ಅವರು ಇವತ್ತು ಒಳಗಡೆ ಮನೆ ಹೋಗೇ ನೀವು. ಹೋಗ್ತಾರೆ. 65 ಪ್ರತಿಯೊಬ್ಬರು ವರ್ಷಗಳ ಬಿಜೆಪಿ ಕಾಲ ಅವರು ಒಳಗಡೆ ಬಿಡಾಕ್ ಹೋಗ್ತಾರೆ. ನೀವು ಇವತ್ತೆಲ್ಲ ಭಯ ನೀವು ಪಡ್ತಾ ಇದ್ದೀರಾ. ಗೋವಿಂದರಾಜ್ ಅವ್ರೆ, ಕೇಜ್ರಿವಾಲ್ಗೆ 7 ಸರಿ ನೋಟಿಸ್ ಕೊಟ್ಟರು. ಗೋವಿಂದರಾಜ್ ಅವ್ರೆ. ಅಟೆಂಡ್ ಮಾಡುವಂತ ಒಂದು ನೈತಿಕತೆ ಇಲ್ಲ. ಆಯ್ತು, ಗೋವಿಂದರಾಜ್ ಅವ್ರೆ, ಅವ್ರು ಅಂತ ಹೇಳ್ರಿ. 6 ಕೋಟಿ ಜನ ನಿಮ್ಗೆ ಓಟ್ ಹಾಕಿ ಅಲ್ಲಿ ಕಳ್ಸಿದ್ರಲ್ಲ, ಏನಕ್ಕೆ ಕಳ್ಸಿದ್ರು? ನಮಗೆ ಸಮಸ್ಯೆಗಳಿದ್ದಾಗ ನೀವು ಅಲ್ಲಿ ಧ್ವನಿ ಎತ್ತಿ, ಓಕೆ, ದೇಶದಲ್ಲಿ ಏನ್ ನಡೀತಾ ಇದೆಯೋ ಅದರಲ್ಲಿ ನಮಗೊಂದು ಪಾಲಿರ್ಲಿ, ಓಕೆ, ಇದಕ್ ತಾನೇ ಅಲ್ಲಿ ಕಳ್ಸಿರೋದು. ರೈಟ್? ಬರ ಪರಿಹಾರ ಬೇಕಂದಾಗ ಯಾರು ಎತ್ತಿದ್ರ? ರೈತರಿಗೆ ಸಮಸ್ಯೆಗಳಾದಾಗ ಯಾರು ಎತ್ತಿದ್ರ? ರೈತರ ಆತ್ಮಹತ್ಯೆ ವಿಚಾರ ಯಾರಾದ್ರೂ ಎತ್ತಿದ್ರ? GST ಬರ್ಲಿಲ್ಲ ಕರ್ನಾಟಕಕ್ಕೆ, ಅದನ್ನ ಯಾರಾದ್ರೂ ಎತ್ತಿದ್ರ? ಓಕೆ, ಏನಕ್ಕೆ ಆರ್ಸ್ ಕಳ್ಸಿದ್ವಿ ಇವ್ರನ್ನ ಅನ್ನುವಂತ ಪ್ರಶ್ನೆ ಇವತ್ತು ಜನರು ಕೇಳ್ತಾ ಇದಾರೆ, ನಾವು ಅಷ್ಟೇ ಅಲ್ಲ. ಓಕೆ. ಆ ಪ್ರಶ್ನೆಗೆ ಉತ್ತರ ಬಿಜೆಪಿ ಅವ್ರ ಹತ್ರ ಇಲ್ಲ. ರೈಟ್? ಹಾಗಾಗಿ ಈ ಸರ್ತಿ ತಕ್ಕ ಉತ್ತರ ಕರ್ನಾಟಕದ ಜನತೆ ಬಿಜೆಪಿ ಕೊಡಬೇಕು.